ನಮಸ್ಕಾರ ಗೆಳೆಯರೇ, ನನ್ನ ಕಥೆ ಕೇಳೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗ್ರಾಮ ಬೆಳಕಿನಹಳ್ಳಿ. ಮಳೆಯು ಮೋಡಗಳ ಕಣ್ಣೀರಂತೆ ಸುರಿಯುತ್ತಿತ್ತು. ಆ ರಾತ್ರಿ ಶಾರದಾ ತನ್ನ ಮನೆಯ ಹಿನ್ನಾಳೆಯಲ್ಲಿ ಕೂತು ಕೈಯಲ್ಲಿ ಹಳೆಯ ಕಾಗದ ಹಿಡಿದುಕೊಂಡಿದ್ದಳು. ಅದು ಒಂದು ಪ್ರೇಮಪತ್ರ. ಓದಿದಾಗಲೆಲ್ಲ ಅವಳ ಹೃದಯ ಉರಿಯುತ್ತಿತ್ತು. ಇದು ಅವಳ ಬಾಲ್ಯದ ಗೆಳೆಯ ಶಿವನ ಪತ್ರ. ಹಿಂದಿನ ದಿನಗಳು. ಶಾರದಾ ಮತ್ತು ಶಿವ ಬಾಲ್ಯ ಸ್ನೇಹಿತರು. ಇಬ್ಬರ ಮನಸ್ಸು ಒಂದೇ ಬೀಳುವ ತಂಗಾಳಿಯಂತಿತ್ತು. ಶಿವನ ಕನಸು ದೊಡ್ಡ ಬರಹಗಾರನಾಗುವುದು, ಆದರೆ ಮನೆಯ ಪರಿಸ್ಥಿತಿ ಆತನನ್ನು ಕಷ್ಟದ ಬದುಕಿಗೆ ಒತ್ತಾಯಿಸಿತ್ತು. ಒಂದು ದಿನ ಊರಿನಿಂದ ಹೋದ ಶಿವ ಮರಳಿ ಬರಲು ಒಂದು ಷರತ್ತು ಇಟ್ಟಿದ್ದ. ನಾನು ಹಸಿರು ಹಾಳೆಯ ಮೇಲೆ ಪ್ರೇಮಪತ್ರ ಬರೆಸಿಯೆನು, ಅದನ್ನು ನೋಡಿದರೆ ನೀನು ನನ್ನನ್ನು ಸಹಜವಾಗಿ ಅರಿತುಕೊಳ್ಳಬಹುದು. ಆಕಾಂಕ್ಷೆಯ ಕಾಯುವಿಕೆ. ಸಾಲು ವರ್ಷಗಳಾದರೂ ಶಿವ ಮರಳಲಿಲ್ಲ. ಆದರೆ ಶಾರದಾ ಪ್ರತಿದಿನ ಹಸಿರು ಹಾಳೆಯನ್ನು ಹುಡುಕುತ್ತಿದ್ದಳು. ಅವಳ ನಿರೀಕ್ಷೆಯ ದಿನಗಳು ವರ್ಷಗಳಾದವು. ಮನೆ ಮಂದಿ ಮದುವೆ ವಿಷಯ ತರುತ್ತಿದ್ದರು. ಆದರೆ ಅವಳ ಹೃದಯ ಶಿವನ ಹಸಿರು ಹಾಳೆಯ ಪ್ರತೀಕ್ಷೆಯಲ್ಲೇ ಮುಳುಗಿತ್ತು. ಪ್ರೇಮದ ಪುನರ್ಮಿಲನ. ಒಂದು ದಿನ ಮಳೆಯ ಬೆಚ್ಚಗಿನ ತಂಪಿನಲ್ಲಿ ತಲೆಮೇಲೊಂದು ಹಸಿರು ಹಾಳೆ ಉರುಳಿತು. ಅವಳು ಅದನ್ನು ಎತ್ತಿ ನೋಡಿದಳು. ಅದರಲ್ಲಿ ಬರೆಯಲಾಗಿತ್ತು: ನಾನು ಮರಳಿದ್ದೇನೆ, ನನ್ನ ಕನಸು ನನಸಾಗಿದೆ. ನಿನ್ನ ಪ್ರೀತಿಯ ದೀಪ ಎಷ್ಟು ವರ್ಷಗಳಾದರೂ ನೀರವನಾಗಲಿಲ್ಲ, ನೀನು ಇನ್ನೂ ನನ್ನಿಗೇನೆ? ಅವಳು ತಕ್ಷಣ ಓಡಿ ಹೊರಟಳು. ಹಳ್ಳಿಯ ತಳವಾರದ ಹಾಸಿನಲ್ಲಿ ಶಿವನು ಅವಳನ್ನು ಕಾಯುತ್ತಾ ನಿಂತಿದ್ದ. ಅವರ ಕಣ್ಣೀರು ಮಳೆಯಾಗಿ ಒತ್ತಿ ಹರಿದಿತು.